ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಗಟ್ಟಿ ಮಾಡಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ವಾ? ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಪಕ್ಷ ಈ ಭಾಗದಲ್ಲಿ ಗೆಲ್ತದೆ. ಮಂಜುನಾಥ್ ಪೂಜಾರಿ ಅವರು ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಸದ್ಯ ಯಾವುದೇ ನಿರೀಕ್ಷೆಯಲ್ಲಿ ಇಲ್ಲ. ಯಾಕೆ ನಿಮ್ಮ ಸಂಸ್ಥೆಗಳಿಗೆ ಗುರು ರಕ್ಷಾ ಅನ್ನುವ ಹೆಸರನ್ನೇ ನೀವು ಇಡ್ತಾ ಇರುವಂತದ್ದು? ಆ ಗುರುವಿನ ರಕ್ಷಣೆಯಲ್ಲಿ ನಾನು ಇವತ್ತು ಇದ್ದೇನೆ ಅಂತ ಹೇಳಿ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮುದ್ರಾಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತವರು, ಕಾರ್ಕಳ ತಾಲೂಕು ಪಂಚಾಯಿತಿಯ ಸದಸ್ಯರಾದಂತವರು, ಹಾಗೆ ಉಡುಪಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಗೆ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಜೊತೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತವರು, ಹಾಗೆ ಪಕ್ಷದಲ್ಲಿ ಕೂಡ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 3-4 ದಶಕಗಳಿಂದ ನಿರಂತರವಾಗಿ ಕಾರ್ಯಕರ್ತರಾಗಿ ತೊಡಗಿಸಿಕೊಂಡಂತವರು, ಹಾಗೆ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡಿದಂತವರು, ಗುರುರಕ್ಷಾ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತವರು, ಗುರುರಕ್ಷಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಯಲ್ಲಿಯೇ ಹೆಬ್ರಿಯ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ, ಪ್ರಸ್ತುತ ಸಲಹೆಗಾರರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಪ್ರಸ್ತುತ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿಯೇ ಇವರು ಹಿಂದಿನ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಕಾಂಕ್ಷೆಯನ್ನು ಹೊಂದಿದ್ದು ಕೂಡ ಕೆಲವೇ ಕೊನೆಯ ಹಂತದಲ್ಲಿ ಟಿಕೆಟ್ ಕೊಡುವುದಕ್ಕೆ ಕೈ ತಪ್ಪಿತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವರನ್ನ ಗುರುತಿಸಿ ರಾಜ್ಯದ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ, ಪ್ರಸ್ತುತ ಇವರನ್ನು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಮಾಡಿರುವಂತದ್ದು. ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯದ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಮುದ್ರಾಳಿಯ ಮಂಜುನಾಥ್ ಪೂಜಾರಿ ಅವರ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ರಾಜಕೀಯ ಜೀವನದ ಕುರಿತಾಗಿ ಹಂತ ಹಂತವಾಗಿ ನಾನು ನಂತರದಲ್ಲಿ ಮಾತಾಡ್ತೇನೆ. ಮೊದಲನೇದಾಗಿ ಪ್ರಸ್ತುತವಾಗಿ ನೀವು ಕರ್ನಾಟಕ ರಾಜ್ಯದ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಒಂದು ನಾರಾಯಣಗುರು ಅಭಿವೃದ್ಧಿ ನಿಗಮದ ಜವಾಬ್ದಾರಿಯನ್ನ ಮಂಜುನಾಥ್ ಪೂಜಾರಿ ಅವರಿಗೆ ಸರ್ಕಾರ ನೀಡಲು ಏನ್ ಕಾರಣ? ನಾರಾಯಣಗುರು ಅಭಿವೃದ್ಧಿ ನಿಗಮವು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದವರ ಶ್ರೇಯೋಭಿವೃದ್ಧಿಗಾಗಿ 26 ಪಂಗಡಗಳು ಸೇರಿದಂತಹ ಈಡಿಗ, ಬಿಲ್ಲವ, ದಿವಾರು, ನಾಮದಾರಿ, ಮಳೆಯರು ಬಿಲ್ಲವ, ಈಳಿಗ, ಹೀಗೆ 10 ತೀಯ ಸಮಾಜಗಳನ್ನು ಹೊಂದಿರುವಂತಹ 26 ಪಂಗಡಗಳಿಗೆ ಕಟ್ಟಕಡೆಯ ಸಮಾಜದ ಜನತೆಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಒಂದು ದೊಡ್ಡ ಕಾರ್ಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೂಲಕ ಇವತ್ತು ನಿಗಮ ಮಂಡಳಿಯ ಒಂದು ನೇಮಕ ಆಗಿದೆ. ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸತಕ್ಕಂಥ ಸರ್ಕಾರದ ಒಂದು ಆಶಯದಂತೆ ಇವತ್ತು ನಾರಾಯಣಗುರು ನಿಗಮ ಆಗಿದೆ, ಕಾರ್ಯಗತ ಅನುಷ್ಠಾನ ಆಗ್ತಾ ಇದೆ. ಓಕೆ, ಅಂದ್ರೆ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪೂಜಾರಿ ಅವರು ನಾರಾಯಣಗುರು ಅಭಿವೃದ್ಧಿ ನಿಗಮದ ಮೂಲಕ ನಿಮ್ಮ ಒಂದು ಸಮುದಾಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದೀರಾ? ನಾನು ನಮ್ಮ ಸಮುದಾಯದಲ್ಲಿ, ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿದಂತ ನಾನು ನಿರಂತರವಾಗಿ ಸಾಮಾಜಿಕ ಬಿಲ್ಲವ ಸಮಾಜದ ಚಟುವಟಿಕೆಗಳಲ್ಲಿ, ನಮ್ಮ ಸಮಾಜ ಅಸ್ಪೃಶ್ಯತೆ ಇತ್ತು, ಬಡತನವಿತ್ತು, ಮತ್ತೆ ಒಂದು ಬಡತನದ ಕಷ್ಟದಲ್ಲಿ ಶಿಕ್ಷಣವಿರಲಿಲ್ಲ, ಮೂಢನಂಬಿಕೆಗಳಿಂದ ಇತ್ತು. ಮತ್ತು ನಮ್ಮ ಸಮಾಜ ಉದ್ಯೋಗವನ್ನು ನಮ್ಮ ಟಾಡಿ ಏನು ಶೇದಿ ಇಳಿಸುವಿಕೆ ಅಥವಾ ಕುಲಕಸುಬಾಗಿ ಅದನ್ನು ಮಾಡ್ತಿತ್ತು. ಹಿಂದೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ ಅದನ್ನು ನಿಷೇಧ ಹೇರಿತ್ತು, ಬ್ಯಾನ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಮೊತ್ತೆದಾರಿಕೆ ಹೋರಾಟದಂತಹ ಒಂದು ಈ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ, ರಾಜ್ಯದ ಎಲ್ಲ ಭಾಗದಲ್ಲಿ ಹೋರಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ನಾನು ಅದರಲ್ಲಿ ಯುವಕನಾಗಿ ಭಾಗವಹಿಸಿದ್ದೆ. ಆಗ ಸನ್ಮಾನ್ಯ ನಮ್ಮ ಆಗಿನ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾಗಿದ್ದಂತಹ ಬಂಗಾರಪ್ಪನವರು ಈಗಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರ ಒಂದು ಸಹಭಾಗಿತ್ವದಲ್ಲಿ ಅಂದು ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಏಕೀಕೃತ ಉಡುಪಿ ಜಿಲ್ಲೆಗೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ನಿಷೇಧವನ್ನು ವಾಪಸ್ ತೆಗೆದು ಸೊಸೈಟಿಗಳ ಮೂಲಕ
ಕುಲಕಸುಬಿನ ಒಂದು ಮಾಡಲು ಒಂದು ಆ ಹೋರಾಟ ಫಲಕಾರಿಯಾಯಿತು. ಹಾಗೆ ಇಡೀ ಕರ್ನಾಟಕದಲ್ಲಿಯೂ ಸಹ ನಮ್ಮ ಕುಲಕಸುಬನ್ನು ಮುಂದುವರಿಸಬೇಕು. ಇವತ್ತು ಅದಕ್ಕೆ ವಿಶೇಷ ಮಾನ್ಯತೆ ಕೊಡಬೇಕು. ಏನು ಟಾಡಿ ಅಥವಾ ಶೇಂದಿ ಅಂತ ಹೇಳ್ತಾರೆ, ಅದಕ್ಕೆ ಇವತ್ತು ಅದನ್ನು ಮೌಲ್ಯವರ್ಧಿತ ಪೇಯವನ್ನಾಗಿ ಮಾಡಿ, ಬಹುಶಃ ಬೇರೆ ಸಮಾಜದವರು ಅದನ್ನು ಕಲ್ಪರಸ, ನೀರ ಎನ್ನುವುದು ಮಾರಾಟ ಮಾಡುವಂತ ದಿಸೆಯಲ್ಲಿ ನಾವು ನಿಗಮದ ಮೂಲಕ ಮುಂದಿನ ದಿನಗಳಲ್ಲಿ ಜನರಿಗೆ ಕುಲಕಸಬನ್ನು ಉಳಿಸಿಕೊಂಡು ಅದಕ್ಕೆ ತಾಂತ್ರಿಕವಾದಂತಹ ಒಂದು ಟೆಕ್ನಾಲಜಿ ರೀತಿಯಲ್ಲಿ ಅದನ್ನು ನಾವು ನೀರ ಅಥವಾ ಕಲ್ಪರಸದ ಮಾಡಿ ಹೊಸ ನೂತನವಾಗಿ ಟೆಕ್ನಾಲಜಿ ರೀತಿಯಲ್ಲಿ ಸಂಸ್ಕರಿಸಿದ ಪೇಯಗಳನ್ನು, ಮೌಲ್ಯವರ್ಧಿತ ಪೇಯಗಳನ್ನು, ಆರೋಗ್ಯಕರ ಪೇಯಗಳನ್ನು ಮಾರಾಟ ಮಾಡುವಂತ, ಅದರಲ್ಲಿ ಇತರ ಉತ್ಪನ್ನಗಳು ನಂದಿನಿ ತರ ಓಲೆ ಬೆಲ್ಲ ಅಥವಾ ಚಾಕೊಲೇಟ್ ಇಂಥದ್ದನ್ನು ತಯಾರಿಸುವಂತ ಕಾರ್ಯಕ್ರಮವನ್ನು ನಾವು ಸರ್ಕಾರಕ್ಕೆ ಮನವಿಯನ್ನು ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದೇವೆ. ಅದನ್ನು ಮುಂದುವರಿಸಿಕೊಂಡು ಈಗಿನ ಸನ್ಮಾನ್ಯ ನಮ್ಮ ನಾಯಕರಾದಂಥ BK ಹರಿಪ್ರಸಾದ್ರವರು, ಮಧು ಬಂಗಾರಪ್ಪನವರು, ಮತ್ತೆ ನಮ್ಮ ಸಮಾಜದ ಎಲ್ಲ ನಾಯಕರು, ಅದರೊಟ್ಟಿಗೆ ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಸಹ ಅತ್ಯಂತ ಬೆಂಬಲವಾಗಿ ನಿಂತು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸುತ್ತಾ ಬಂದಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ. ಹಾಗೆ ನಮ್ಮ ಸಮಾಜದ ಎಲ್ಲ ಸ್ವಾಮಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಮುಖವಾಗಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ನಿಮ್ಮ ಒಂದು ನಿಗಮದ ಪ್ರಮುಖವಾಗಿ ನಿಮ್ಮ ಒಂದು ಸಮುದಾಯಕ್ಕೆ ನಾರಾಯಣಗುರು ಅಭಿವೃದ್ಧಿ ನಿಗಮದ ಪ್ರಮುಖ ಆದ್ಯತೆ ಏನು? ನಾರಾಯಣಗುರು ಸಮುದಾಯದ ಪ್ರಮುಖ ಆದ್ಯತೆ ನಾರಾಯಣಗುರು ಗುರುಗಳ ಸಂದೇಶ ಏನಂತೆ ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ, ಮತ್ತೆ ಶಿಕ್ಷಣದಿಂದ ಬಲಯುತರಾಗಿ ಶಿಕ್ಷಣದಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಎನ್ನತಕ್ಕಂತಹ ಒಂದು ಸಂದೇಶ. ಅದರೊಟ್ಟಿಗೆ ಸರಳವಾಗಿ ಬದುಕಬೇಕು, ಉದ್ಯಮಗಳನ್ನು ಮಾಡಬೇಕು, ನಮ್ಮ ಸಮಾಜ ಆರ್ಥಿಕವಾಗಿ ಮುಂದುವರಬೇಕು, ಅಸ್ಪೃಶ್ಯತೆಯಿಂದ ದೂರ ಆಗಬೇಕು ಎನ್ನುವ ಒಂದು ಆದ್ಯತೆ. ಆ ಒಂದು ನಿಟ್ಟಿನಲ್ಲಿ ಶಿಕ್ಷಣದಲ್ಲಿ ನಮ್ಮ ಯುವ ಸಮುದಾಯ ಮುಂದೆ ಬಂದಾಗ ಮತ್ತು ಉದ್ಯಮದಲ್ಲಿ ತೊಡಗಿಕೊಂಡಾಗ ಶಿಕ್ಷಣ ಮತ್ತು ಉದ್ಯೋಗ ಅದನ್ನು ಹೆಚ್ಚು ಆದ್ಯತೆ ಕೊಟ್ಟು ನಾವು ಜನರಿಗೆ ನಿಗಮದ ಮೂಲಕ ಸಹಾಯ ಸಹಕಾರವನ್ನು ಮಾಡ್ತೇವೆ. ಏನು ಕಟ್ಟ ಕಡೆಯ ಜನರಿಗೆ ಸಹಾಯ ಸಹಕಾರವನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅಂದ್ರೆ ನಾರಾಯಣಗುರು ಅಭಿವೃದ್ಧಿ ನಿಗಮದಲ್ಲಿ ಪ್ರಮುಖವಾಗಿ ನಾವು ನಾರಾಯಣಗುರು ಅಭಿವೃದ್ಧಿ ನಿಗಮ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ 2023 ವಿಧಾನಸಭೆ ಚುನಾವಣೆ ಪ್ರಣಾಳಿಕೆಯಲ್ಲಿದ್ದು 500 ಕೋಟಿಯ ಹಣವನ್ನು ಕೊಡುತ್ತೇವೆ ಅನ್ನೋ ಮಾತನ್ನು ಇಲ್ಲೂ ಕೂಡ ನೋಡಿದಂಗಿತ್ತು. ಈಗ ಬಿಜೆಪಿ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ, ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಹಣ ಅಲ್ಲ, 1 ರೂಪಾಯಿ ಹಣವು ಕೂಡ ಬಂದಿಲ್ಲ ಅನ್ನೋ ಮಾತಾಡ್ತಾ. ಅಂದ್ರೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ 1 ರೂಪಾಯಿ ಹಣವನ್ನು ಕೂಡ ಕೊಟ್ಟಿಲ್ವಾ? ಹಾಗೆ ಅದು ಅವರು ಹೇಳಿದ ಹಾಗೆ ಇಲ್ಲ. ಹಿಂದಿನ ಬಿಜೆಪಿ ಸರ್ಕಾರ ಅದು ನಿಗಮವಾಗಿ ಘೋಷಣೆ ಮಾಡಿಲ್ಲ. ಅದು ಕೋಶ ಅಂತೇಳಿ ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಕೋಶ ಅಂತೇಳಿ ಮಾಡಿದ್ರು. ಆಗಿನ ನಮ್ಮ ಮುಜರಾಯಿ ಮಿನಿಸ್ಟ್ರು ಮತ್ತೆ ಸುನೀಲ್ ಕುಮಾರ್ ಅವರು ಆ ಒಂದು ಉಪಸ್ಥಿತಿಯಲ್ಲಿ ಮಂತ್ರಿಮಂಡಲದಲ್ಲಿರುವ ಸಂದರ್ಭದಲ್ಲಿ ಕೋಶ ಅಂತೇಳಿ ಮಾಡಿದ್ರು. ಅದರಲ್ಲಿ ಆವಾಗ 10 ಕೋಟಿ ರೂಪಾಯಿ ಮೀಸಲಿರಿಸಿದ್ರು. ಅದನ್ನು ನಮ್ಮ ಸರ್ಕಾರ ಬಂದಾಗ ಕೋಶ ಅಂದಾಗ ಅದಕ್ಕೆ ಸಂವಿಧಾನಿಕವಾದಂತಹ ಒಂದು ಜನರಿಗೆ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಪ್ರಣಾಳಿಕೆಯಲ್ಲಿ 500 ಕೋಟಿ ರೂಪಾಯಿ, ವರ್ಷಕ್ಕೆ 100 ಕೋಟಿ ಅಂತೆ, 5 ವರ್ಷದಲ್ಲಿ 500 ಕೋಟಿ ರೂಪಾಯಿ ಇಡ್ತೇನೆ ಅಂತ ಹೇಳಿದ್ರು. ಆದ್ರೆ ಈಗ ನಿಗಮ ಅಂತೇಳಿ ಅದನ್ನು ಮಾಡಿ 3 ವರ್ಷದಲ್ಲಿ ನಿಗಮ ಅಂತೇಳಿ ಮಾಡಿ ಆ 10 ಕೋಟಿಯನ್ನು ಏನು ಫಿಕ್ಸ್ ಆಗಿ ಇಟ್ಟದ್ದನ್ನು ದೇವರಾಜರಸು ನಿಗಮದಲ್ಲಿ ಇಟ್ಟಿದ್ರು. ಅದನ್ನು ನಮ್ಮ ಏನು ಹೊಸ ನಾರಾಯಣಗುರು ನಿಗಮಕ್ಕೆ ಹೊಸ ಅಕೌಂಟ್ ಮಾಡಿ ಅದಕ್ಕೆ ಈಗಾಗಲೇ ಈಗ
ಈ ಅದನ್ನು ಫೈನಾನ್ಸ್ ಇಲಾಖೆಯಲ್ಲಿ ಇಟ್ಟಿದ್ದಾರೆ. ಆದರೆ ಅದು ಸಹ ಈಗ ಇನ್ನೂ ಸಹ ರಿಲೀಸ್ ಆಗಿಲ್ಲ. ಯಾಕೆ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬದಲಾಯಿತು. ಆ ಒಂದು ಸಂದರ್ಭದಲ್ಲಿ ಹಿಂದಿನ ಮಂತ್ರಿಗಳಾಗಿದ್ದಂಥ ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ದಂಥ ಶಿವರಾಜ್ ತಂಗಡಗಿಯವರು ಸಹ ಈಗ ಬದಲಾವಣೆ, ಈಗ ಹೊಸ ಮಂತ್ರಿ ಮಂಡಲ ಆದಾಗ, ಹೊಸ ಹಿಂದುಳಿದ ವರ್ಗ ಮಂತ್ರಿ ಆದಾಗ ಅವರ ಏನು ಆದೇಶದ ಮೇರೆಗೆ ಹೊಸದಾಗಿ ಈಗ 10 ಕೋಟಿ 1 ಲಕ್ಷದ ಹೊಸ ಆಕ್ಷನ್ ಪ್ಲಾನ್ ಅನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಗಂಗಾ ಕಲ್ಯಾಣ, ಅರಿವು ಕಾರ್ಯಕ್ರಮ, ಮತ್ತೆ ಸಾರಥಿ ಕಾರ್ಯಕ್ರಮ, ನೇರ ಸಾಲ, ಹೀಗೆ ಹಲವು ದೇವರಾಜರ ನಿಗಮದಲ್ಲಿ ಏನು ಎಲ್ಲ ಕಾರ್ಯಕ್ರಮಗಳು ಇದ್ದಾವೋ ಅದೇ ಸೇಮ್ ಈ ನಿಗಮದಲ್ಲಿಯೂ ಅನುಷ್ಠಾನ ಆಗ್ತಾ ಇದೆ. ಆದ್ರೆ ಅದು ಇಡೀ ಕರ್ನಾಟಕಕ್ಕೆ ಮತ್ತು ಶಾಸಕರ ಮೂಲಕ ಅದನ್ನು ಶಿಫಾರಸು ಪತ್ರದ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿ ಹಾಕುವಂತ ಒಂದು ಕೆಲಸವನ್ನು ಫಲಾನುಭವಿಗಳು, ನಮ್ಮ ಸಮಾಜದ ಫಲಾನುಭವಿಗಳು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಮಂಜುನಾಥ್ ಪೂಜಾರಿ ಅವರೇ, ಇದು ನಾರಾಯಣಗುರು ಅಭಿವೃದ್ಧಿ ನಿಗಮದ ಪ್ರತಿಷ್ಠೆ ಮಾತಾಡೋದು. ಇನ್ನು ರಾಜಕೀಯವಾಗಿ ಮಾತಾಡ್ತಾ ಹೋದ್ರೆ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗುವ ಮೂಲಕ, ಅಧ್ಯಕ್ಷರಾಗುವ ಮೂಲಕ ನಿಮ್ಮೊಂದು ಚುನಾವಣಾ ರಾಜಕೀಯ ಪ್ರಾರಂಭವಾಗಿರುವಂತದ್ದು. ಮುದ್ರಾಡಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಮಂಜುನಾಥ್ ಪೂಜಾರಿ ಅವರ ಕೊಡುಗೆ ಏನು? ಇಲ್ಲೀಗ ನಮ್ಮ ಮುದ್ರಾಡಿ ಗ್ರಾಮ ಪಂಚಾಯತ್ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದ್ದನ್ನು ತಾವು ಗಮನಿಸಿಬಹುದು. ರಾಷ್ಟ್ರ ಮಟ್ಟದಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಮುದ್ರಾಡಿ ಪಂಚಾಯತ್ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ, ನಾವು ದೀರ್ಘಾವಧಿಯಲ್ಲಿ ನಮ್ಮ ನಾಯಕತ್ವದಲ್ಲಿ ಸುಮಾರು 30 ವರ್ಷಕ್ಕಿಂತ ಹೆಚ್ಚು ನಾವು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಸದಸ್ಯರಾಗಿ 2 ಬಾರಿ, ಪಂಚಾಯತ್ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬಹಳ ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಜನಪರವಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಆ ಹಿಂದಿನ ಶಾಸಕರು, ನಂತರದ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿಯವರ ಒಂದು ನಾಯಕತ್ವದಲ್ಲಿ, ಅವರ ಬೆಂಬಲದಿಂದ ನಮಗೆ ಇಷ್ಟೆಲ್ಲ ಅಭಿವೃದ್ಧಿಯ ಕಾರ್ಯ ಆಗಲಿಕ್ಕಾಗಿದೆ. ಅದ ಮುಂದುವರಿಕೆಯ ಭಾಗವಾಗಿ ನಾವು ಇವತ್ತು ಪಂಚಾಯತ್ನ ವ್ಯವಸ್ಥೆ ಬೇರೆ ಇದೆ. ಆದ್ರೂ ಸಹ ಆ ಮುಂದುವರಿದ ಭಾಗವಾಗಿ ನಮಗೆ ಇವತ್ತು ಕೇಂದ್ರ ಸರ್ಕಾರದ 1 ಕೋಟಿ ರೂಪಾಯಿಯ ಒಂದು ಏನು ಪ್ರಶಸ್ತಿ ಫಲಕದೊಂದಿಗೆ ಸಿಕ್ಕಿದೆ. ಅದು ನಮ್ಮ ಏನು ಕೊಡುಗೆಯ ಒಂದು ಭಾಗ ಇದೆ. ಅದೇ ರೀತಿಯಲ್ಲಿ ನೀವು ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತೀರಾ. ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಕಾರ್ಕಳ ತಾಲೂಕು ಪಂಚಾಯತ್ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸ್ತೀರಾ. ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತಹ 1-2 ಕೆಲಸ ಕಾರ್ಯಗಳನ್ನ ಮೆಲುಕು ಹಾಕಿದ್ರೆ ಯಾವುದು? ಅಲ್ಲ, ನಾವು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಸಾಮಾಜಿಕವಾಗಿ ಮತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಕುಡಿಯುವ ನೀರಿಗೆ, ಮತ್ತೆ ವಸತಿಗಳಿಗೆ ಮತ್ತು ಶೌಚಾಲಯಗಳಿಗೆ, ಈ ಶಾಲೆಗಳಿಗೆ ಬೇಕಾದಂತಹ ಕೋಣೆಗಳಿಗೆ, ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ನೀರಿನ ಒಂದು ವ್ಯವಸ್ಥೆ, ನಾನು ಸುಮಾರು 15 ಕೋಟಿ ರೂಪಾಯಿಗಳ ಒಂದು ಈ ಭಾಗದಲ್ಲಿ ಅಭಿವೃದ್ಧಿ ಪರವಾಗಿ ನೀರಿನ ಯಾವುದೇ ಕೊರತೆ ಬರಬಾರದು ಅಂತೇಳಿ ನಾನು ನೀರಿನ ಯೋಜನೆಗಳನ್ನು ಅಂದಿನ ದಿನಗಳಲ್ಲಿ ಮಾಡಿದ್ದೇನೆ. ಇನ್ನೂ ಸಹ ಮುಂದಿನ ದಿನಗಳಲ್ಲಿ ನಾನು ಹೇಳುವುದೇ ಅಂತ ಹೇಳಿದ್ರೆ, ಈಗ ಮಳೆ ಕಡಿಮೆ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಮಳೆ ಕೊಯ್ಲು ನೀರು ಉಳಿಸುವಂತ, ಈಗ ಕೃಷಿ ಕಾರ್ಯಗಳು ಕಡಿಮೆ ಇದೆ, ಹೆಚ್ಚಿನ ಜನರು ಬೇರೆ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕುಡಿಯುವ ನೀರು ಇಲ್ಲದಿದ್ದಾಗ, ಅದು ಈ ಕ್ಷಣದಲ್ಲಿ ಇಲ್ಲದಿದ್ದಾಗ ಈ ಕ್ಷಣವೇ ಅಗತ್ಯ ಇರ್ತದೆ. ಆದ್ರಿಂದ ಕುಡಿಯುವ ನೀರಿಗೆ ಮುಖ್ಯವಾಗಿ ಆದ್ಯತೆ ಕೊಡಬೇಕಾಗುತ್ತೆ. ಮತ್ತೆ ಇದ್ದ ನೀರನ್ನು ಉಳಿಸುವಂತ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಮತ್ತೆ ಪರಿಸರ ಸ್ವಚ್ಛತೆ, ಸಾಮಾಜಿಕವಾಗಿ ನಾವು ಯಾವುದೇ ತಾರತಮ್ಯ ಇಲ್ಲದೆ ಇವತ್ತು ಎಲ್ಲ ವರ್ಗದ ಜನ ನನ್ನನ್ನು ನಿರಂತರವಾಗಿ ಸೋಲಿಲ್ಲದ ಸರದಾರನೆಂದು ಬರುವ ಹಾಗೆ ನನ್ನನ್ನು ಬೆಂಬಲಿಸಿದ್ದಾರೆ. ಇಲ್ಲಿ ಎಲ್ಲ ಸಮಾಜದವರು
ನನ್ನನ್ನು ಇಷ್ಟ ತನಕ ಬೆಳೆಸಿದ್ದಾರೆ. ಅದೇ ರೀತಿಯಲ್ಲಿ ನೀವು ಒಂದು ಕಡೆ ಚುನಾವಣೆಯಲ್ಲಿ ನಿಂತು ಯಶಸ್ಸನ್ನು ಗಳಿಸ್ತಾ ಇರೋದು ಒಂದು ಭಾಗ ಆದ್ರೆ, ಪಕ್ಷ ನಿಮ್ಮನ್ನು ಗುರುತಿಸಿ ಒಂದು ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ನೀಡುತ್ತೆ. ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮನ್ನು ನೇಮಕ ಮಾಡುತ್ತೆ. ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಸಂಘಟನೆ ನಡೀತಾ ಇತ್ತು, ಅದನ್ನು ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳನ್ನ ಯಾವ ರೀತಿ ಒಟ್ಟಾಗಿ ತೆಗೆದುಕೊಂಡು ಹೋಗಿದ್ರಿ? ಇಲ್ಲ, ನಮ್ಮ ಟೈಮ್ನಲ್ಲಿ ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಜೊತೆಗೆ ನನ್ನನ್ನು ಕಾರ್ಕಳದ ಉಸ್ತುವಾರಿಯನ್ನಾಗಿಯೂ ಹಾಕಿದ್ರು ಆ ಸಂದರ್ಭದಲ್ಲಿ. ಆವಾಗ ನಾನು ಕಾರ್ಕಳ, ಹೆಬ್ರಿ, ಬೈಲೂರು ನಮ್ಮಲ್ಲಿ 3 ಕಾಂಗ್ರೆಸ್ಸಿನ ಜನ ಪರವಾದಂತಹ ಜನಸೇವೆಗೆ ಮಾಡಿದಂತ ಆಫೀಸ್ಗಳಿದ್ದವು. ಹಾಗೆ ಪಕ್ಷದ ಬೇರೆ ಬೇರೆ ಕಾರ್ಯಕ್ರಮಗಳು, ಸಂಘಟನೆ ಕಾರ್ಯಕ್ರಮಗಳು ಮತ್ತು ರಾಜಕೀಯ ಕಾರ್ಯಕ್ರಮಗಳು ಇದ್ದವು. ಅದನ್ನೆಲ್ಲವನ್ನು ಗೋಪಾಲ್ ಭಂಡಾರಿ, ಮಾಜಿ ಮುಖ್ಯಮಂತ್ರಿ, ಮಾಜಿ MLA ಗೋಪಾಲ್ ಭಂಡಾರಿ ಅವರ ನಿಧನ ನಂತರ 4 ವರ್ಷದಲ್ಲಿ ನಾನು ಬಹಳ ಒಂದು ಯಶಸ್ವಿಯಾಗಿ ಶ್ರೀ ವೀರಪ್ಪ ಮೊಯ್ಲಿ ಅವರ, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಏನು ತಾವು ಗೋಪಾಲ್ ಭಂಡಾರಿ ಅವರ ಉತ್ತರಾಧಿಕಾರಿ ಎಂದು ಘೋಷಣೆ ಮಾಡಿದರು. ಆ ಅಂದಿನಿಂದ ಇಂದಿನವರೆಗೆ ಅವರ ಏನು ಅನುಜ್ಞೆಯಂತೆ ನಾನು ನಡೆದುಕೊಂಡು ಬಂದಿದ್ದೇನೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸಿದ್ಧಾಂತ ಇದೆ ಆ ನಿಟ್ಟಿನಲ್ಲೇ ನಾನು ಯಾವುದೇ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸುವ ಮತ್ತು ಯಾವುದೇ ತಾರತಮ್ಯವಿಲ್ಲದೆ ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಗೋಪಾಲ್ ಭಂಡಾರಿ ಅವರ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ರು ಕೂಡ, ಹಾಗಾದ್ರೆ ಮಂಜುನಾಥ್ ಪೂಜಾರಿ ಅವರಿಗೆ ಟಿಕೆಟ್ ಯಾಕೆ ಸಿಕ್ಕಿಲ್ಲ? ಗೋಪಾಲ್ ಭಂಡಾರಿ ಅವರ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡಿದ್ರು ಪಕ್ಷದಲ್ಲಿ ನಾನು ಬಹಳಷ್ಟು ವರ್ಷಗಳಿಂದ ಕಾರ್ಯಕರ್ತನಾಗಿ ಬೇರೆ ಬೇರೆ ಹಂತಗಳಲ್ಲಿ ದುಡಿದ್ರು ಸಹ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಅಂದಿನ ನನಗೆ MLCಗೆ ಅರ್ಜಿ ಹಾಕಲಿಕ್ಕೆ ಹೇಳಿದ್ರು. ಅಲ್ಲಿಯೂ ಸಹ ಬೇರೆಯವರಿಗೆ ಆಯಿತು. ಅನಂತರ ನನಗೆ MLAಗೆ ಟಿಕೆಟ್ಗೆ ಪ್ರಯತ್ನ ಪಟ್ಟೆ ಮತ್ತು ಅವರ ಆಶೀರ್ವಾದವೂ ಇತ್ತು. ನಮ್ಮ ಎಲ್ಲ ಕಾಂಗ್ರೆಸ್ಸಿಗರ ಹಿರಿಯರ ಕಿರಿಯರ ಆಶೀರ್ವಾದ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ನಮಗೆ, ಕೊನೆ ಗಳಿಗೆ ಅಂದರೆ ಕೇವಲ 20 ದಿವಸ ಇರುವಾಗ ಟಿಕೆಟ್ ಕೈ ತಪ್ಪಿದ್ದು. ಅದು ಹೈಕಮಾಂಡಿನ ನಿರ್ಧಾರ. ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ತಲೆಬಾಗಿದ್ದೇವೆ. ಯಾವುದೇ ರೀತಿಯಲ್ಲಿ ಹೈಕಮಾಂಡಿನ ನಿರ್ಧಾರಕ್ಕೆ ನಾವು ಬದ್ಧರಾಗಿ ಪಕ್ಷದಲ್ಲಿ ಯಾವುದೇ ವಿರೋಧ ಪಕ್ಷಗಳ ಏನೇ ಇದ್ದರೂ ನಾನು ಆಮಿಷಗಳಿಗೆ ಬಲಿಯಾಗದೆ ನಾನು ಇಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಪಕ್ಷದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಅದೇ ರೀತಿಯಲ್ಲಿ ನೀವೀಗ ಸಂಘಟನೆ ಅಂತ ಹಲವಾರು ವರ್ಷಗಳಿಂದ ಸಂಘಟನೆ ತೊಡಗಿಸಿಕೊಂಡಿದ್ರೆ ಎಲ್ಲವೂ ಓಕೆ. ಹಾಗೆ ನಿಮ್ಮ ಒಂದು ಸಮುದಾಯದಲ್ಲೂ ಕೂಡ ನೀವು ನಿರಂತರವಾಗಿ ತೊಡಗಿಸಿಕೊಂಡಿರುವಂತದ್ದು. ಹೆಬ್ರಿಯ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ, ಪ್ರಸ್ತುತ ಗೌರವ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಒಂದು ಹೆಬ್ರಿ ನಾರಾಯಣಗುರು ಸಹಕಾರಿ ಸೇವಾ ಸಂಘದಲ್ಲಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿತ್ತು? ಅಲ್ಲ, ನಾನು 2ನೇ ಅಧ್ಯಕ್ಷರಾಗಿ ಪ್ರಥಮ ಹಂತದಲ್ಲಿ ಅಧ್ಯಕ್ಷರಾಗಿದ್ದವರು ನಾರಾಯಣ ಪೂಜಾರಿ ಅವರು. ಅನಂತರ 2ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅನಂತರ ಗೌರವ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದವನು ಬಹಳಷ್ಟು ವರ್ಷಗಳ ಕಾಲ. ಅಲ್ಲಿ ನಮ್ಮ ಏನು ಬೇರೆ ಬೇರೆ ರಾಜಕೀಯ ನಾಯಕರಿಂದ ನಮ್ಮ ಗೋಪಾಲ್ ಭಂಡಾರಿ ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಜನಾರ್ದನ ಪೂಜಾರಿ, BK ಹರಿಪ್ರಸಾದ್, ಎಲ್ಲ ನಾಯಕರ ಒಂದು ಅಲ್ಲಿಗೆ ಸಮುದಾಯ ಭವನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾಮಾಜಿಕವಾಗಿ ನಾವು ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಕೊಡುವಂತ, ನಾನು ಅಧ್ಯಕ್ಷರಾದ ಮೇಲೆ ಗುರುಪೂಜೆಯನ್ನು ಮಾಡುವಂತ ಕಾರ್ಯಕ್ರಮ ಪ್ರಾರಂಭ ಆಯಿತು. ಮತ್ತೆ ಕಟ್ಟಡವನ್ನು ಅಲ್ಲಿ ದೊಡ್ಡ ಮಟ್ಟದ ಒಂದು ವಿಸ್ತರಿತವಾದಂತಹ ಕಟ್ಟಡವನ್ನು ನಾವು ಎಲ್ಲರ ಜೊತೆ ಸೇರಿ ಮಾಡಿದ್ದೇವೆ. ಅದಕ್ಕೆ ಏನು ಸಮುದಾಯದಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ಮಾಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಅದು ಬಹಳ ಫಲಪ್ರದ. ನಮ್ಮ ಒಂದು ಸಮುದಾಯದ ಒಗ್ಗಟ್ಟನ್ನು ನೋಡಿ ಇತರ ಸಮುದಾಯದವರು ಸಹ ಹೆಬ್ರಿ ಭಾಗದಲ್ಲಿ ಈ ಸಂಘಟನೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅದು ಮಾದರಿಯಾದಂತ ಸಂಘಟನೆ ಆಗಿತ್ತು ನಮ್ದು. ಅದೇ ರೀತಿಯಲ್ಲಿ ನಿಮ್ಮದೇ ಆದ ಒಂದು ಚಾರಿಟಬಲ್ ಟ್ರಸ್ಟ್ ನೀವು ಪ್ರಾರಂಭ ಮಾಡ್ತೀರಾ. ಗುರುರಕ್ಷಾ ಚಾರಿಟಬಲ್ ಟ್ರಸ್ಟ್ ನೀವು ಪ್ರಾರಂಭ ಮಾಡಿರುವಂತದ್ದು. ಗುರುರಕ್ಷಾ ಚಾರಿಟಬಲ್ ಟ್ರಸ್ಟ್ ನ ಮುಖ್ಯ ಉದ್ದೇಶ ಏನು?
ಕೊರೋನಾ ಸಂದರ್ಭದಲ್ಲಿ ನಮಗೆ ಡಿ ಕೆ ಶಿವಕುಮಾರ್ ಅವರದ್ದು ಆರೋಗ್ಯ ಹಸ್ತ ಅನ್ನುವಂಥ ಕಾರ್ಯಕ್ರಮ ಇದಾಗಿತ್ತು. ಮತ್ತೆ ಆ ಸಂದರ್ಭದಲ್ಲಿ 2019-20 ಸಂದರ್ಭದಲ್ಲಿ ಬಹಳಷ್ಟು ಜನ ಬೀದಿ ಪಾಲಾದರು ಕೊರೋನಾ ಸಂದರ್ಭದಲ್ಲಿ. ಮತ್ತೆ ಬದುಕುವಂತಹ ಕಷ್ಟ, ಜೀವನ ಸಾಗಿಸುವುದೇ ಕಷ್ಟದ ಪರಿಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ನಾನು ಸುಮಾರು 50-75 ಲಕ್ಷದವರೆಗೆ ನಾನು ಈ ಭಾಗದಲ್ಲಿ ರಿಕ್ಷಾ ಚಾಲಕರಿಗೆ, ಡ್ರೈವರ್ಗಳಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲ ಮನೆಗಳಿಗೆ ಈ ಭಾಗದಲ್ಲಿ ಕಿಟ್ ವಿತರಿಸಿದ್ದೇನೆ. ಈ ಮುದ್ರಾಡಿ ಭಾಗದಲ್ಲಿ ನಾನು ಹೆಚ್ಚಿನ ಮನೆಗಳಿಗೆ ಅದು ಬಡವ ಬಲ್ಲಿದ ಎನ್ನತಕ್ಕಂಥ ಕಿಟ್ಟು, ಮಾಸ್ಕ್ ಮತ್ತೆ ಆರೋಗ್ಯ ದಂತ ಏನು ಕಿಟ್ಗಳನ್ನು ನಾನು ಪರಿಕರಗಳನ್ನು ಒದಗಿಸಿದ್ದೇನೆ. ಇದು ನನ್ನ ಒಂದು ಜೀವನದ ಬಹಳ ಒಂದು ಉತ್ಕೃಷ್ಟವಾದಂತ ಒಂದು ಸಾಮಾಜಿಕ ಸೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅದಕ್ಕಾಗಿ ನಾನು ನಿರಂತರವಾಗಿ ಸಾಮಾಜಿಕವಾಗಿ ಇಲ್ಲಿ ಏನು ನಾಡುಗಳ ಸಂದೇಶ ಇದೆ, ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ ಅಂತೇಳಿ, ಇಲ್ಲಿ ನಾನು ಎಲ್ಲರನ್ನು ಸಮಾನವಾಗಿ ಕಾಣ್ತೇನೆ. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮಸೀದಿ, ದೇವಸ್ಥಾನ, ಸಂಘ ಯಾವುದೇ ಅನುದಾನಗಳನ್ನು ಕೊಟ್ಟಿದ್ದೇನೆ. ಅಂದ್ರೆ ಅದೇ ರೀತಿಯಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್, ಇನ್ನೊಂದು ಪ್ರಮುಖವಾಗಿ ಗುರುರಕ್ಷಾ ಸೌಹಾರ್ದ ಸೇವಾ ಸಂಘ, ಸಹಕಾರಿ ಸಂಘವನ್ನು ಕೂಡ ನೀವು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ರಾಜಕೀಯವಾಗಿ ಯಶಸ್ವಿನಲ್ಲಿದ್ದಂತಹ ಮಂಜುನಾಥ್ ಪೂಜಾರಿ ಅವರಿಗೆ ಈ ಸಹಕಾರಿ ಸಂಘವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದೆ. ಯಾಕಂದ್ರೆ ಸಹಕಾರಿ ಸಂಘ ಯಾಕೆಂತೇಳಿ ಇಲ್ಲಿ ಹೆಚ್ಚಿನ ವರ್ಗ ಏನು ಬಡತನ ರೇಖೆಯಿಂದ ಕೆಳಗಿರಬಹುದು. ಆದ್ರೆ ಇಲ್ಲಿ ನ್ಯಾಷನಲ್ ಬ್ಯಾಂಕಿನವರು ಇತ್ತೀಚಿನ ದಿನಗಳಲ್ಲಿ ಏನು IT ರಿಟರ್ನ್ ಅಥವಾ ಯಾವುದೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಲ ಅಥವಾ ಅಗತ್ಯಕ್ಕೆ ತಕ್ಕಂತ ಸಾಲ, ಸಣ್ಣ ಮೊತ್ತದ ಸಾಲ ಕೊಡುತ್ತಿಲ್ಲ. ದೊಡ್ಡ ಉದ್ಯಮಗಳಿಗೆ ಅವ್ರು ಕೊಡ್ತಾರೆ. ಈ ಸಣ್ಣ ಬಡ ಜನರಿಗೆ 10,000, 15,000, 25,000, 50,000, 1 ಲಕ್ಷದವರೆಗೆ ನಾವು ಯಾವುದೇ ಇದನ್ನು ಕಂಡೀಷನ್ ಇಲ್ಲದೆ ಅವರ ಜಾಮೀನು ಮೂಲಕ ನಾವು ಸಾಲ ಮತ್ತು ಅದನ್ನು ವಾಪಸ್ ಪಡೆಯುವಂತಹ ಒಂದು ಸೌಹಾರ್ದಯುತವಾಗಿ ನಾವು ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಅದರಲ್ಲಿ ಬಂದಂತ ಏನು ಇದರ ಲಾಭದ ಅಂಶ ನಾವು ಹಣ ಗಳಿಸಲಿಕ್ಕಾಗಿ ಅಲ್ಲ, ಉದ್ಯೋಗ ಏನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಆದ್ಯತೆಯಲ್ಲಿ ನಾವು ಸಾಲವನ್ನು ಸಹ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಅದರಲ್ಲಿ ನಿಮ್ಮ ಲಾಭವನ್ನು ಸಹ ಆ ಮಕ್ಕಳಿಗೆ ಹಂಚ್ತೇವೆ. ಅಂದ್ರೆ ಗುರುರಕ್ಷಾ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಫೆಸಿಲಿಟಿಗಳು ನಿಮ್ಮ ಒಂದು ಸಹಕಾರಿ ಸಂಘದಲ್ಲಿ ಲಭ್ಯ ಇದೆ? ನಾನು ಅದು ಸದಸ್ಯರಿಗೆ ಇವತ್ತು ಏನು ಈ ಯಶಸ್ವಿನಿ ಸರ್ಕಾರದ ಯಶಸ್ವಿನಿ ಕಾರ್ಯಕ್ರಮಗಳನ್ನು ಆರೋಗ್ಯದ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ನಾವು ಚಾರಿಟೇಬಲ್ ಟ್ರಸ್ಟ್ ನಿಂದ ಪ್ರತಿ ವರ್ಷ ಶಾರದೋತ್ಸವ ಕಾರ್ಯಕ್ರಮಗಳನ್ನು ನಾವು ಬಹಳ ಅದೇ ಕೊರೋನಾ ನಂತರ ಮಕ್ಕಳಿಗೆ ಹೀಗೆ ಕೊಡುವುದಲ್ಲದೆ ಮಕ್ಕಳಿಗೆ ಮತ್ತು ಆರೋಗ್ಯ ಪ್ರತಿಭಾವಂತರಿಗೆ ನಾವು ಸ್ಕಾಲರ್ಶಿಪ್, ಗೌರವಧನ ಮತ್ತು ಅನೇಕ ಸ್ಪರ್ಧೆಗಳನ್ನು ಮಾಡಿ ಮತ್ತು ಶಾರದಾ ಮಾತೆಯ ಏನು ಅಕ್ಷರ ಕಲಿಕೆ, ಶಾರದಾ ಮಾತೆಯ ಏನು ಮಕ್ಕಳಿಗೆ ಇದು ಕಾಂಪಿಟೇಷನ್ ಮತ್ತು ನಮ್ಮ ಈ ಗ್ರಾಮ ಹೆಬ್ರಿ ಮತ್ತು ಈ ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗರಿಷ್ಠ ಅಂಕ ಗಳಿಸಿದಂತ ಮಕ್ಕಳಿಗೆ ಏನು ಪ್ರೆಸೆಂಟೇಷನ್ ಮತ್ತು ಸಮಾಜದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಗೌರವಿಸುವಂತ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ನೀವು ಪ್ರಮುಖವಾಗಿ ಚಾರಿಟಬಲ್ ಟ್ರಸ್ಟ್ ಹೆಸರು ಕೂಡ ಗುರುರಕ್ಷಾ ಅಂತ ಇಟ್ಟಿದ್ದೀರಾ, ಸೌಹಾರ್ದ ಸಹಕಾರಿ ಸಂಘದ ಹೆಸರು ಕೂಡ ಗುರುರಕ್ಷಾ ಅಂತ ಇಟ್ಟಿದ್ದೀರಾ. ಯಾಕೆ ನಿಮ್ಮ ಸಂಸ್ಥೆಗಳಿಗೆ ಗುರುರಕ್ಷಾ ಅನ್ನುವ ಹೆಸರನ್ನೇ ನೀವು ಇಡ್ತಾ ಇರುವಂತ? ಇಲ್ಲ, ನಾನು ನಮ್ಮ ಸಣ್ಣನಿಂದಲೂ ನಾವು ನನ್ನ ಎಲ್ಲ ಸಂಸ್ಥೆಗಳಿಗೆ, ನನ್ನ ಬೇರೆ ಬೇರೆ ಇದು ಸಂಸ್ಥೆಗಳಿಗೆ ಗುರುರಕ್ಷವೇ ಅಂತೇಳಿ ಇಟ್ಟಿದ್ದೇನೆ. ಮನೆಗೂ ಸಹ ಹಾಗೆ ಇಟ್ಟಿದ್ದೇನೆ. ಗುರುಗಳ ಒಂದು ಹಾಗೂ ಒಂದು ವಿಶೇಷ ಬಹುಶಃ ನನಗೆ ಆ ದೇವರು ಗುರುಗಳ ಮೇಲೆ ಭಕ್ತಿ ಇಡ್ಲಿಕ್ಕೆ, ಗುರು ಹಿರಿಯರ ಬಗ್ಗೆ ಭಕ್ತಿ ಇಡ್ಲಿಕ್ಕೆ ನನಗೆ ಆ ಗುರುವಿನ ಒಂದು ಶಕ್ತಿ ಬಂದಿದೆ. ಅದಕ್ಕಾಗಿ ನಾನು ಆ ಗುರುವಿನ ಹೆಸರನ್ನು, ಆ ಗುರುವಿನ ರಕ್ಷಣೆಯಲ್ಲಿ ನಾನು ಇವತ್ತು ಇದ್ದೇನೆ ಅಂತ ಹೇಳಲಿಕ್ಕೆ ನಿಮ್ಮ ಮೂಲಕ ಬಹಳ ಖುಷಿ ಪಡ್ತದೆ. ಆ ಗುರುಗಳ ಸಹಾಯದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ನಾನು ಗುರುತಿಸಿಕೊಂಡಿದ್ದೇನೆ. ನನ್ನ ಎಲ್ಲ ಸಂಸ್ಥೆಗಳು, ನನಗೆ ನಾರಾಯಣ ಗುರು ನಿಗಮ ಸಿಗ್ತದೆ ನಾನು ಕನಸು
ಮನಸ್ಸಿನಲ್ಲಿ ಯೋಚನೆ ಮಾಡಲಿಲ್ಲ ಮತ್ತು ನಾನು ಯಾವುದೇ ರಾಜಕೀಯ ನಾಯಕರಿಗೆ ಹೋಗಿ ಲಾಬಿ ಮಾಡಲಿಲ್ಲ. ಆದರೆ ಹೈಕಮಾಂಡ್ ಮತ್ತು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, BK ಹರಿಪ್ರಸಾದ್ ರವರು, ವಿನಾಯಕ್ ಕುಮಾರ್ ಸೊರಕೆ ಅವರು, ಮಧು ಬಂಗಾರಪ್ಪನವರು ಮತ್ತೆ ಎಲ್ಲ ನಮ್ಮ ಪಕ್ಷದ ನಾಯಕರು ನನ್ನನ್ನು ಬೆಂಬಲಿಸಿ ನೀನು ಸೂಕ್ತ ವ್ಯಕ್ತಿ, ಸಮಾಜದಲ್ಲಿ ಕೆಲಸ ಮಾಡು ಅನ್ನತಕ್ಕಂಥ ಮಾತನ್ನು ಹೇಳಿದ್ರಿಂದ ನಾನು ಒಪ್ಪಿದ್ದೇನೆ ಹೊರತು ನನ್ನ ಎಲ್ಲ 26 ಪಂಗಡಗಳಿಗೆ ನ್ಯಾಯಯುತವಾಗಿ ಅವರಿಗೆ ಏನು ಕಟ್ಟಕಡೆ ನಮ್ಮ ಶಿವಮೊಗ್ಗದ ಕಡೆ ಇರ್ಬೋದು ಅಥವಾ ನಾರ್ತ್ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಕಡು ಬಡವರಿಗೆ ಆ ಭಾಗದಲ್ಲಿ ಪ್ರವಾಸ ಮಾಡುವಂತ ಮತ್ತು ಈ ಸೌಲಭ್ಯಗಳು ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಿಗುವ ಹಾಗೆ ನಮ್ಮ ಎಲ್ಲ ನಾಯಕರ ಒಂದು ಕೂಡುವಿಕೆಯಿಂದ ನಾನು ಮಾಡ್ತೇನೆ ಎನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನೀವು ಸಂಘಟನೆ ಅಂತ ಬಂದಾಗ ಈಗ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂತದ್ದು, ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? ನಾನು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಪಕ್ಷದ ಉಪಾಧ್ಯಕ್ಷನಾಗಿ ನಾನು ಸಕ್ರಿಯವಾಗಿ ಅವರ ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಜೊತೆಗೆ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಗಟ್ಟಿಗೊಳಿಸುವಂತ ಕೆಲಸವನ್ನು ಇತರ ನಾಯಕರೊಂದಿಗೆ ಮಾಡ್ತಾ ಇದ್ದೇನೆ. ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಅಂದ್ರೆ ಪ್ರಸ್ತುತ MLA-ಗಳಾಗ್ಲಿ, MP-ಗಳು, MLC ಹೊರತುಪಡಿಸಿ ಒಬ್ಬರನ್ನ ಹೊರತುಪಡಿಸಿ ಮತ್ತೆ ಯಾವುದೇ ರೀತಿಯ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದೆ ಇರುವಂತದ್ದು ರಾಜಕೀಯವಾಗಿ ಎಷ್ಟು ಹಿನ್ನಡೆ ಆಗ್ತಾ ಇದೆ? ಇಲ್ಲ, ಅದು ನಾವು ಕಾಂಗ್ರೆಸ್ಸಿಗರು ಯಾವಾಗ ಎಲ್ಲ ಒಟ್ಟಾಗಿ ಹೋದಾಗ ಬಿಜೆಪಿಯ ಏನು ಸುಳ್ಳು ಆಮಿಷಗಳಿರ್ಬೋದು, ಬೇರೆ ಬೇರೆ ವಾದಂತಿಗಳಿಂದ ಇವತ್ತು ಪಕ್ಷಕ್ಕೆ ಸೋಲಾಗಿದ್ದೇವಿನ ಪಕ್ಷದ ಕಾರ್ಯಕ್ರಮಗಳಿಂದ ಅಥವಾ ಹೆಚ್ಚಿನ ಇವತ್ತು ಭೂ ಸುಧಾರಣೆ ಅಂತ ಕಾನೂನು, ಗ್ಯಾರಂಟಿಗಳ ಅನುಷ್ಠಾನ ಇರ್ಬೋದು, ಎಲ್ಲವೂ ನಮ್ಮ ಜನಪರವಾಗಿರುವಂತಹ ಕಾರ್ಯಕ್ರಮಗಳು. ಬಿಜೆಪಿಯವರು ಏನಂತ ಹೇಳಿದ್ರೆ ಅವರು ಕೋಮು ಭಾವನೆಯನ್ನು ಬಿತ್ತಿ ಸಮಾಜದಲ್ಲಿ ಅಶಾಂತಿಯನ್ನು ಹರಡಿ ಹಿಂದೂ ಅಥವಾ ಜಾತಿ ಸಮಾಜದಲ್ಲಿ ಏನು ಅಶಾಂತಿಯನ್ನು ಸೃಷ್ಟಿ ಮಾಡಿ ಇವತ್ತು ಅವರು ಅಧಿಕಾರವನ್ನು ಪಡೆಯುತ್ತಾರೆ. ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನ ಗಟ್ಟಿ ಮಾಡಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಸಾಧ್ಯ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಪಕ್ಷ ಈ ಭಾಗದಲ್ಲಿ ಗೆಲ್ತದೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅಂದ್ರೆ ರಾಜಕಾರಣಿ ಅಂತ ಬಂದಾಗ ಅಥವಾ ರಾಜಕೀಯ ಅಂತ ಬಂದಾಗ ಸಹಜವಾಗಿ ಒಂದಲ್ಲ ಒಂದು ನಿರೀಕ್ಷೆಗಳು ಒಬ್ಬ ರಾಜಕಾರಣಿಗೆ ಇದ್ದಾರೆ. ಹಾಗೆ ಮಂಜುನಾಥ್ ಪೂಜಾರಿ ಅವರು ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಅಲ್ಲ, ನನಗೆ ರಾಜಕೀಯದಲ್ಲಿ ನಾನು ಈಗ ಸದ್ಯ ಯಾವುದೇ ನಿರೀಕ್ಷೆಯಲ್ಲಿ ಇಲ್ಲ. ಸದ್ಯ ಏನಂತ ಹೇಳಿದ್ರೆ ನನಗೆ ಕೊಟ್ಟ ಒಂದು ಜವಾಬ್ದಾರಿ, ಗುರುತರವಾದಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸತಕ್ಕಂತ ಒಂದು ಸಂದರ್ಭದಲ್ಲಿ ಬೇರೆ ಯೋಚನೆ, ನನ್ನ ಸಮಾಜದ ಕಟ್ಟಕಡೆಯ ಜನರ ಆಶೋತ್ತರಗಳಿಗೆ ನಾನು ಸ್ಪಂದಿಸುವುದು, ಅದು ನನ್ನ ಮುಖ್ಯವಾದಂತಹ ಒಂದು ಧ್ಯೇಯ. ಅದರ ಒಟ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಿನ ದಿನಗಳಲ್ಲಿ ತಾವು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಎಂಬ ಸೂಚನೆ ಬಂದರೆ ನಾನು ಅದಕ್ಕೆ ಅವರ ಸೂಚನೆ ಮೇರೆಗೆ ನಾನು ಯಾವುದಕ್ಕೂ ಬದ್ಧನಾಗಿರ್ತೇನೆ. ಒಂದು ಪಕ್ಷ ಒಂದು ವೈಯಕ್ತಿಕವಾಗಿ ರಾಜಕಾರಣದಲ್ಲಿದ್ದಾಗ ನಿರೀಕ್ಷೆ ಇಟ್ಟೋದು ಒಂದು ಭಾಗ, ಪಕ್ಷ ನಿಮ್ಮಿಂದ ನಿರೀಕ್ಷೆ ಮಾಡೋದು ಇನ್ನೊಂದು ಭಾಗ. ಮಂಜುನಾಥ್ ಪೂಜಾರಿ ಅವರಿಂದ ಪಕ್ಷ ಏನ್ ನಿರೀಕ್ಷೆ ಮಾಡುದು? ಮಂಜುನಾಥ್ ಪೂಜಾರಿ ಅಂತ ಹೇಳಿದ್ರೆ ನಿಮಿತ್ತ ಮಾತ್ರ. ನಾನು ಪಕ್ಷದಿಂದ ಇಷ್ಟು ಬೆಳೆದಿದ್ದೇನೆ. ಪಕ್ಷ ನನಗೆ ಬಹಳಷ್ಟು ನಮ್ಮ ನಾಯಕರು ಬೆಂಬಲಿಸಿದ್ದಾರೆ. ನಾನು ಸಹ ಪಕ್ಷವನ್ನು ತಾಯಿ ಅಂತ ನೋಡ್ತೇನೆ. ತಾಯಿಯನ್ನು ಹೇಗೆ ಯಾವ ರೀತಿಯಲ್ಲಿ ಗೌರವಿಸಬೇಕೋ ಅಂತ ರೀತಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನಾನು ಪಕ್ಷದ ಪರವಾಗಿ ನಿಂತಾಗ ನನಗೆ ಬೇರೆ ಯಾವುದು ತೋರುತ್ತಿಲ್ಲ. ಪಕ್ಷವೇ ಮತ್ತು ನಮ್ಮ ಪಕ್ಷದಿಂದ ಏನು ಬೆನಿಫಿಟ್ ಆಗತಕ್ಕಂಥ ಜನರಿಗೆ ಸಹಾಯ ಮಾಡುವುದೇ ನನ್ನ ಗುರಿಯಾಗಿರ್ತದೆ. ಅಷ್ಟೇ ನನ್ನ ಉದ್ದೇಶ. ಅಂದ್ರೆ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ 2 ಬಾರಿ ಟಿಕೆಟ್ ತಪ್ಪಿರುವಂತದ್ದು ಮಂಜುನಾಥ್ ಪೂಜಾರಿ ಅವರಿಗೆ ವೈಯಕ್ತಿಕವಾಗಿ ಎಷ್ಟು ನೋವಿದೆ? ಅಲ್ಲ, ಆ ಸಂದರ್ಭದಲ್ಲಿ ನೋವಿತ್ತು. ತಪ್ಪಿದಾಗ ಅದು ಸಹಜವಾಗಿಯೇ ನೋವಿತ್ತು. ಅದರಲ್ಲಿ ನಾನು ಆ ಸಂದರ್ಭದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದೆ. ಆದ್ರೆ ಪಕ್ಷ ನನ್ನನ್ನು ಗುರುತಿಸಿ ಗೌರವಿಸಿದೆ. ಇಂತಹ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಳ್ಳಿ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಬೇರೆ ಯೋಚನೆ ಮಾಡುವುದಿಲ್ಲ. ನಾನಿವತ್ತು ಪಕ್ಷ ಮತ್ತು ನನಗೆ ಕೊಟ್ಟಂತಹ ಜವಾಬ್ದಾರಿ
ಅದನ್ನು ನಿಭಾಯಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮುಂದೆ ಮತ್ತೊಮ್ಮೆ ಪಕ್ಷ ಮಂಜುನಾಥ್ ಪೂಜಾರಿ ಅವರನ್ನ ಗುರುತಿಸಿ ಮತ್ತೊಂದು ಗುರುತರವಾದ ಜವಾಬ್ದಾರಿ ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಅವಕಾಶ ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆಯಾ ನಿಮಗೆ? ಖಂಡಿತ ಇದೆ, ಓಕೆ, ಖಂಡಿತ ಇದೆ. ಓಕೆ. ಪಕ್ಷ ಖಂಡಿತ ನನ್ನನ್ನು ಗುರುತಿಸ್ತದೆ. ನಮ್ಮ ನಾಯಕರಾದಂಥ ವೀರಪ್ಪ ಮೊಯ್ಲಿ ಅವರು, DK ಸಾಹೇಬರವರು, BK ಹರಿಪ್ರಸಾದ್ರವರು, ಮತ್ತೆ ಮಧು ಬಂಗಾರಪ್ಪನವರು ಎಲ್ಲ ನಮ್ಮ ಪಕ್ಷದ ನಾಯಕರ ಮತ್ತು ನಮ್ಮ ಸಮಾಜದ ಮುಖಂಡರ ಬೆಂಬಲ ನನಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. BK ಹರಿಪ್ರಸಾದ್ ಕೂಡ ನಿಮ್ಮ ಸಮುದಾಯದವರೇ ಆಗಿರುವಂತವ್ರು, ಅವರು ರಾಜ್ಯಾಧ್ಯಕ್ಷರಾಗಿರುವಂತದ್ದು ಹೇಗಿದೆ ಮತ್ತೆ ಎಷ್ಟು ಖುಷಿ ಇದೆ? ಅಲ್ಲ, ಸ್ವಾಭಾವಿಕವಾಗಿ ನಮಗೆ ಅದೊಂದು ಶಕ್ತಿದಾಯಕ ಒಂದು ಟಾನಿಕ್ ಅಂತ ಹೇಳಿ ಹೇಳ್ತೇನೆ ನಾನು. BK ಹರಿಪ್ರಸಾದ್ ರವರು ಮತ್ತೆ ಮಧು ಬಂಗಾರಪ್ಪರವರು, ಹಾಗೆ ನಮ್ಮ ಸಮಾಜದ ಬೇಳೂರು ಗೋಪಾಲಕೃಷ್ಣ, ಸುನೀಲ್ ಕುಮಾರ್, ಹಾಗೆ ಜಯದೇವ್ ಗುತ್ತೇದಾರ್, ಮತ್ತೆ ಗವಿಯಪ್ಪ, ಮತ್ತೆ ನಮ್ಮ ಮುಂಡಬಿದ್ರೆ ಶಾಸಕರಾದಂಥ ಮನತ ಕೊಟ್ಟಿನಿ, ಇವರೆಲ್ಲರೂ ನಮ್ಮ ಸಮಾಜದ ಶಕ್ತಿಗಳು. ಅವರೆಲ್ಲರ ಪ್ರೋತ್ಸಾಹ ಸಹಕಾರ ನಿರಂತರವಾಗಿದೆ. ಅಲ್ಲದೆ ನನಗೆ ಎಲ್ಲ ಅಲ್ಲಿ ಕಾಂಗ್ರೆಸ್, BJP ಎನ್ನತಕ್ಕಂಥ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ನಾಯಕರು ನನ್ನನ್ನು ಬೆಂಬಲಿಸಿದ್ದಾರೆ. UT ಖಾದರ್ ಅವರು ಬಂದು ನಮ್ಮ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೊಟ್ಟಿಗೆ. ಹಾಗೆ ನಮ್ಮ ಈ ಭಾಗದ ಎಲ್ಲ ಶಾಸಕ ಮಿತ್ರರು ಬಂದು ಕಚೇರಿಗೆ ಬಂದು ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ. ನಮ್ಮ ಏನು ನಿಗಮಕ್ಕೆ ಸರ್ಕಾರದ ಪರ ವಿಧಾನಸಭೆಯಲ್ಲಿ ಮಾನ್ಯ ಸುನೀಲ್ ಕುಮಾರ್, ಮತ್ತೆ ಗುರ್ಮೆ ಸುರೇಶ್ ಶೆಟ್ಟಿ, ಹಾಗೆ ಎಲ್ಲ ನಾಯಕರು, ಬೇಲೂರು ಗೋಪಾಲಕೃಷ್ಣ, ನಮ್ಮ ಸಮಾಜದ ನಾಯಕರು ಜಯದೇವ್ ಗುತ್ತೇ, ಇವರೆಲ್ಲರೂ ಅಲ್ಲಿ ಭಾಗವಹಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಿಗಮದ ಕಾರ್ಯಕ್ರಮಗಳನ್ನು ಮತ್ತು ಪಕ್ಷಾತೀತವಾಗಿ ಸರ್ಕಾರ ಏನು ಗ್ಯಾರಂಟಿ ಕಾರ್ಯಕ್ರಮ ಕೊಡ್ತಾ ಇದೆ, ಅದೇ ರೀತಿಯಲ್ಲಿ ನಾನು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುತ್ತಾ ನನ್ನ ಏನು ಸಚಿವ ಸ್ಥಾನಮಾನದ ಹಿನ್ನೆಲೆಯಲ್ಲಿ ನಾನು ಎಲ್ಲ ಸಮಾಜದ ವರ್ಗಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ನನಗೆ ನಮ್ಮ ಈ ಭಾಗದಲ್ಲಿ ಎಲ್ಲ ಬಿಲ್ಲವ, ಬಂಟ, ಮತ್ತೆ ಎಲ್ಲ ವರ್ಗದ ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಸಹ ನನ್ನನ್ನು ಪೂರ್ಣವಾಗಿ ಬೆಂಬಲಿಸಿದ್ದರಿಂದ ಯಾವುದೇ ತರದ ಲೋಪದೋಷಗಳನ್ನು ಹುಡುಕದೆ ನನಗೆ ಬೆಂಬಲಿಸಿದ್ದರಿಂದ ನಾನು ಇಷ್ಟು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲಿ ಪೂರ್ಣ ಗೋಪಾಲ್ ಭಂಡಾರಿಯವರು, ಹಾಗೆ ನಮ್ಮ ನೆಚ್ಚಿನ ಹೈಕಮಾಂಡ್ ಆಗಿರುವಂತ ವೀರಪ್ಪ ಮೊಯ್ಲಿ ಅವರ ಒಂದು ಸಹಕಾರದಿಂದ, ಅವರ ಕೃಪಾ ಕಟಾಕ್ಷದಿಂದ ಹಾಗೂ ನಿರಂತರವಾಗಿ ನನ್ನ ಒಂದು ಬೆಂಬಲಿಸಿದ್ದರಿಂದ ನನಗೆ ಇಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೇನೆ. ಮಂಜುನಾಥ್ ಪೂಜಾರಿ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ನೀವು ಮಾತನಾಡಬೇಕು. ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗಾಗಿರ್ಬೋದು, ನಿಮ್ಮ ಸಮುದಾಯಗಳಿಗೆ ಕೊನೆಯದಾಗಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಏನ್ ಹೇಳಕ್ ಬಯಸ್ತೀರಾ? ನಾನು ಪಕ್ಷದ ಒಂದು ದೃಷ್ಟಿಕೋನದಲ್ಲಿ ಮಾತನಾಡುವುದಾದ್ರೆ, ನಾರಾಯಣಗುರುಗಳ ಸಂದೇಶ ಏನಿತ್ತು ಹಾಗೆ ನಮ್ಮ ಪಕ್ಷದ ಸಿದ್ಧಾಂತ. ನಾವು ಎಲ್ಲ ಸಮಾಜದ ಎಲ್ಲ ವರ್ಗಗಳು, ಭಾರತ ದೇಶ ಅಂತ ಹೇಳಿದ್ರೆ ಅದು ಈ ಕರ್ನಾಟಕದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಹಾಗೆ ನಮ್ಮ ವೀರಪ್ಪ ಮೊಯ್ಲಿ ಅವರು ಎಲ್ಲ ಜನರಿಗೆ CET ಅಂತ ಒಂದು ಯೋಜನೆ ತಂದು ಬಡವರ ಮಕ್ಕಳು ಡಾಕ್ಟರ್ ಆಗುವಂತ, ಇಂಜಿನಿಯರ್ ಆಗುವಂತ ಒಂದು ಸೌಲಭ್ಯವನ್ನು ಒದಗಿಸಿದ್ದಾರೆ. ಹಾಗೆ ಈಗಿನ ವಾತಾವರಣದಲ್ಲಿ ನೀಟ್ ಹಗರಣದಂತ, ಭ್ರಷ್ಟಾಚಾರ ಆದಂತ ಒಂದು ವ್ಯವಸ್ಥೆಗಳು ಇವೆ. ಅದು ಭ್ರಷ್ಟಾಚಾರ ಹೋಗಬೇಕು, ಉತ್ತಮ ಆಡಳಿತ ಬರಬೇಕು, ನೀಟಿನಂತಹ ಹಗರಣಗಳು ನಡೆಯಬಾರದು ಈ ದೇಶದಲ್ಲಿ. ಅದೇ ರೀತಿ ಸೌಹಾರ್ದಪೂರ್ಣವಾಗುವಂತಹ ಒಂದು ನೆಮ್ಮದಿಯ ವಾತಾವರಣ ಈ ದೇಶದಲ್ಲಿ ಬರಬೇಕು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಎಲ್ಲ ಜನರು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ. ನೆಹರೂರವರು ಕಟ್ಟಿದಂತಹ ಪ್ರಜಾಪ್ರಭುತ್ವದ ಫೌಂಡೇಶನ್ ಏನಿದೆ ಅದು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಏನು ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಏನು ನಾರಾಯಣಗುರುಗಳ ಸಂದೇಶದಂತೆ ಅವರ ಸಂದೇಶಗಳು ಇಡೀ ದೇಶಕ್ಕೆ, ವಿಶ್ವಕ್ಕೆ ಪಸರಿಸಬೇಕು.
ನಾರಾಯಣ ಗುರುಗಳು ಇವತ್ತು ವಿಶ್ವಗುರುವಾಗಿ ಎಲ್ಲ ಏನು ಪೋಪು ಸಹ ಅವರನ್ನು ಅವರ ಚಿಂತನೆಯನ್ನು ಮೆಚ್ಚಿರುವಂತಹ ಅದನ್ನು ನಾವು ನೋಡಿರ್ಬೋದು. ಅದರಿಂದ ನಾರಾಯಣ ಗುರುಗಳ ಚಿಂತನೆ ಏನಿದೆ ಅದು ವಿಶ್ವ ಪ್ರಸಾರ ಆಗಬೇಕು ಮತ್ತು ಅದನ್ನು ಅವರ ಏನು ಸಂದೇಶ ಎಲ್ಲ ಜನರು ನಿತ್ಯ ಸ್ಮರಣೆಯನ್ನು ಮಾಡಬೇಕು ಎನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಓಕೆ, ಮಂಜುನಾಥ್ ಪೂಜಾರಿ, ಇದುವರೆಗೂ ಈ ಒಂದು ವಿಶೇಷ ಸಂದರ್ಶನ ಭಾಗವಹಿಸಿ ಇನ್ನು ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ನಾರಾಯಣಗುರು ಅಭಿವೃದ್ಧಿ ನಿಗಮದ ಮುಖ್ಯ ಉದ್ದೇಶವೇನು, ಹಾಗೆ ಮುದ್ರಾಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ, ಕಾರ್ಕಳ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ನಿಮ್ಮ ಕೊಡುಗೆ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ, ಜೊತೆಗೆ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆಗಳನ್ನ ಮಾಡಿದ್ದೀರಾ, ಹಾಗೆಯೇ ಏನು ಗುರುರಕ್ಷಾ ಚಾರಿಟಬಲ್ ಟ್ರಸ್ಟ್ ನ ಮುಖ್ಯ ಉದ್ದೇಶ, ಗುರುರಕ್ಷಾ ಸೌಹಾರ್ದ ಸಹಕಾರಿ ಸಂಘದಲ್ಲಿ ನೀವು ಮಾಡಿರುವಂತಹ ಸೇವೆಗಳಾಗಿರ್ಬೋದು, ಹೆಬ್ರಿ ನಾರಾಯಣಗುರು ಏನು ಸೇವಾ ಸಂಘದಲ್ಲಿ ಯಾವ ರೀತಿಯಾಗಿ ನೀವು ಅಧ್ಯಕ್ಷರಾಗಿ, ಗೌರವ ಅಧ್ಯಕ್ಷರಾಗಿ, ಸಲಹೆಗಾರರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು, ಹಾಗೆ ಪಕ್ಷದ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಒಂದು ಸೇವೆ, ಹಾಗೆ ನಿಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ತಪ್ಪಿದಂತಹ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಮುಂದೆ ನೀವು ಯಾವ ರೀತಿಯಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತೀರಿ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪೂಜಾರಿ ಮುದ್ರಾಡಿ ಇವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.